ಬಿಟ್ಟಿದ್ದಾರೆ, ಸರ್ಕಾರ ಮರೆತು ಬಿಟ್ಟಿದೆ. ದಯವಿಟ್ಟು ಹೇಳ್ತದೆ, ಸರ್ಕಾರ ತಕ್ಷಣವೇ ಪರಿಹಾರ ಘೋಷಣೆ ಆಗ್ಬೇಕು ಮತ್ತು ರೈತರ ವಿಚಾರಗಳನ್ನ ಎತ್ತಿ ಇವತ್ತು ಜಿಲ್ಲೆಯ ಎಡಿಸಿ ಅವರಾಗಿರುವಂತ ಅಧಿಕಾರಿಗಳಾಗಿರುವಂತ ನಮ್ಮ ಎಲ್ಲರ ಪರವಾಗಿ 4 ಬೇಡಿಕೆಗಳು ನಮ್ದಿದೆ ಅನ್ನೋಂಥದ್ದು ಕೂಡ ನೀವು ಬಹಳ ಸ್ಪಷ್ಟವನ್ನು ನೀವು ಮಾಡ್ತೀರಿ, ಹಂತವಾಗಿ ಮಾಡ್ತೀವಿ ಬಂದಿದೆ. ಅದಕ್ಕೆ ಮೂರು ವರ್ಷಗಳಾದ್ರೂ ಕೂಡ ಇಲ್ಲಿದ್ದಂತ ಅಧಿಕಾರಿಗಳು ಹೋಗಿಲ್ಲ. ಈ ಸಭೆಗೆ ಅಧಿಕಾರಿಗಳು ಇದ್ದಾರೆ, ಇದಕ್ಕೆ ಜಿಲ್ಲಾಧಿಕಾರಿಗಳು ಬಂದು ಕೂಡ ಇದಕ್ಕೆ ಉತ್ತರ ಕೊಡಬೇಕು. ಉತ್ತರ ಕೊಟ್ಟು ಯಾವ ಡೇಟಿಗೆ ಅನೌನ್ಸ್ಮೆಂಟ್ ಮಾಡ್ತೀವಿ ಆ ಡೇಟಿಗೆ ಕೂಡ ಬರದ ಸ್ಥಿತಿಯಲ್ಲಿ ಇವತ್ತು ರೈತರಿಗೋಸ್ಕರ ಅವರ ಕಣ್ಣೀರು ಹರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಭಾಗವಾಗಿ ನಮಗೆ ಅಧಿಕಾರ ಇಲ್ಲ ಅಂದ್ರೂ ಕೂಡ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಬೀದಿಗೆ ಎಳ್ಕೊಂಡು ಬಂದು ರೈತರ ಕಣ್ಣೀರು ಹೇಗಿದೆ ಅಂತ ಹೇಳಿ ನಿನ್ನೆಯಿಂದ ತಮಗೆ ತಿಳಿದಿರುವ ರೀತಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಅನಿಲ್ ನಾಯ್ಡು ಅವರ ನೇತೃತ್ವದಲ್ಲಿ ನಮ್ಮ ಹಿರಿಯರಾಗಿರುವಂತಹ ವೈಎಂ ಸತೀಶ್ ಅವರು, ಸೋಮಲಿಂಗಪ್ಪ ಅವರು, ನಾವು ಸೋಮಶೇಖರ್ ರೆಡ್ಡಿ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು, ಪಕ್ಷದ ಹಿರಿಯರು ಮತ್ತು ವಿಶೇಷವಾಗಿ ರೈತರು ವಾಲಂಟರಿ ಆಗಿ ಬಂದು ಈ ಒಂದು ಅಹೋರಾತ್ರಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ನಾವು ಮನವಿಯನ್ನು ಈಗಾಗಲೇ ಕೊಟ್ಟಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆಯಾಗಿ ಘೋಷಣೆ ಮಾಡುವುದರ ಜೊತೆಗೆ ರೈತರಿಗೆ 1 ಎಕರೆ ಒಂದು ವಿಚಾರದಲ್ಲಿ 50,000 ಪರಿಹಾರ ನೀಡುವುದರ ವಿಚಾರದಲ್ಲಿ ತಕ್ಷಣ ಸ್ಪಂದಿಸಿ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಮತ್ತು ಗೋಶಾಲೆಗಳ ನಿರ್ಮಾಣ, ಅವುಗಳಿಗೆ ಆಹಾರ ಒದಗಿಸುವಂಥದ್ದು. ಜೊತೆಗೆ ತುಂಗಭದ್ರೆಯಲ್ಲಿ ಇವತ್ತು 51 TMC ನೀರು ಬಂದಿದೆ. ದಿನ 6-7 TMC ನೀರು ಇವತ್ತೇನು ಇನ್ಫ್ಲೋ ಇದೆ, ತಕ್ಷಣ ನೀರು ಎಲ್ಲ ಕಾಲುವೆಗಳಿಗೆ ಬಿಡೋದ್ರ ಮೂಲಕ ರೈತರಿಗೆ ಇವತ್ತು ಸಹಾಯ ಚಾಚಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ನಾಳೆ ಒಳಗಡೆ ಸರ್ಕಾರ ಸರಿಯಾದ ನಿರ್ಧಾರ ಮಾಡಲಿಲ್ಲ ಅಂತಂದ್ರೆ ಮುಂದಿನ ನಮ್ಮ ಹೋರಾಟ ತುಂಬಾ ಗಂಭೀರವಾಗಿರುತ್ತೆ ಅನ್ನೋದನ್ನ ಇವತ್ತು ನಾವು ಅವ್ರಿಗೆ ಮನವಿ ಮಾಡಿದ್ದೀವಿ.